ಕೆಟ್ಟ ಕಣ್ಣು ಬೀಳದಂತೆ ದೃಷ್ಟಿ ತೆಗೆಯೋದನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ರೈತ ತನ್ನ ಬೆಳೆಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಹೊಲದಲ್ಲಿ ಚಿತ್ರ ನಟಿಯರ ಫೋಟೋ ಹಾಕ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೊಲದಲ್ಲಿ ಕಿಲಕಿಲ ನಗುತ್ತಿರುವ ಚಿತ್ರನಟಿಯರು. ರಚಿತಾ, ರಶ್ಮಿಕಾ, ಶ್ರೀಲೀಲಾ ಫುಲ್ ಮಿಂಚಿಂಗ್. ಹೊಲಕ್ಕೆ ದೃಷ್ಟಿಯಾಗಬಾರದು ಅಂತ ರೈತನ ಮಾಸ್ಟರ್ ಪ್ಲಾನ್ ಇದು. ಹೀರೋಯಿನ್ಗಳ ಭಾವಚಿತ್ರದ ಕಟೌಟ್ ಹಾಕಿ ಕೆಟ್ಟ ದೃಷ್ಟಿಯಿಂದ ಕಾವಲು. ಬೆಳೆ ಬದಲಿಗೆ ಹೀರೋಯಿನ್ಗಳ ಫೋಟೋ ನೋಡ್ಕೊಂಡು ಓಡಾಡೋ ಜನ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ರೈತ ಸಹೋದರರು ಕಲರ್ಫುಲ್ ಪ್ರಯೋಗ ಮಾಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ರಕ್ಷಣೆಗೆ ಹೀರೋಯಿನ್ಗಳ ಫೋಟೋಗಳನ್ನ ಬಳಸಿಕೊಂಡಿದ್ದಾರೆ. ಪ್ರಯಾಣಿಕರು ಸಮೃದ್ಧವಾಗಿ ಬೆಳೆದ ಕ್ಯಾಬೇಜ್ ಬೆಳೆ ನೋಡೋದು, ಫೋಟೋ ಹೊಡೆಯೋದು ಮಾಡ್ತಿದ್ರಂತೆ. ಒಂದು ಹೊಲ್ದಾಗ ಬೆಳೆದು ಸರ್. ಈಗ ನಮ್ಗೆ ಅದು ಭಾಳ ಚಲೋ ಆಗಿತ್ತು ಸರ್. ಒಂದು 2 ಎಕರೆ ಇತ್ತು ಸರ್. ಅದು ಕಡಿಮೆ ಒಂದು ಇಟ್ಟಕಳ ಅದು 4 ಲಕ್ಷ ಉತ್ಪನ್ನ ಮಾಡಿ ಸರ್. ನಮ್ಗೆಲ್ಲ ಒಳ್ಳೆ ಚಲೋ ಮಾಡಿತೀರ ಅದು. ಅದನ್ನ ನೋಡ್ಕೊಂಡು ಇಲ್ಲಿ ಈ ಸರಿ ಈ ತೋಟದಾಗ ಹಾಕ್ಬೇಕಂತೇಳಿ ಈಗ ಹಾಕಿವ್ರಿ ಸರ್. ಈಗ ಹಿಂಗಾಗಿ ಇದು ಭಾಳ ಚಲೋ ಬಂದಿತ್ತು. ಮಂದಿ ಏನಾಕತ್ರು ಬೇಗ ಅವ್ರು ಎಲ್ಲರೂ ಹಾಕ್ರಿ, ನೆದರ್ಗೊಂಬೆ ಹಾಕ್ರಿ ಏನಾಕತ್ರಿ ಮಂದಿನೂರಿ. ಮತ್ತು ಏನಕ್ಕೆ ಮಂದಿ ಹಿಂಗೆ ಅನ್ನಕತ್ರು. ನಾವು ಏನು ಮಾಡಿದ್ವಿ, ಅದು ನೋಡಿ ಅದು ನೆನಪಾತ್ರಿ ನನಗೆ. ಹಿಂಗೆ ಮತ್ತು ಫೋಟೋ ಹಾಕಿ ನಾವು ಹಾಕಿರ ಏನು ಸ್ವಲ್ಪ ಅದ್ರ ಮ್ಯಾಗ ಎದ್ರ ಹೋಗೈತಿ, ಬೆಳೆ ಮ್ಯಾಗ ಎದ್ರ ಹೋಗಂಗಿಲ್ಲ ಅಂತೇಳಿ ಅದ ಉದ್ದೇಶಕ್ಕಾಗಿ ಇದನ್ನ ಇವು ಹೀರೋಯಿನ್ ಫೋಟೋಗಳು ಹಾಕಿವಿ ಸರ್. ಕ್ಯಾಬೇಜ್ ಕಣ್ಣು ಕುಕ್ಕುವ ಹಾಗೆ ಬೆಳೆದಿದೆ. ಈ ಹಿಂದೆ ಇದೇ ಜಾಗದಲ್ಲಿ ಕಲ್ಲಂಗಡಿ ಬೆಳೆದಿದ್ರಂತೆ. ಕಲ್ಲಂಗಡಿ ತುಂಬಾ ಚೆನ್ನಾಗಿ ಬೆಳೆದಿತ್ತಂತೆ. ಆಗ ದಾರಿ ಹೋಕರು ಹೊಲಕ್ಕೆ ಬಂದು ಕೆಟ್ಟ ದೃಷ್ಟಿ ಬಿಟ್ಟ ಕಾರಣ ಕಲ್ಲಂಗಡಿ ನಂತರ ಸರಿಯಾಗಿ ಬೆಳೆಯದೆ ನಷ್ಟ ಅನುಭವಿಸಿದ್ದಾರೆ. ಹೀಗಾಗಿ ಶ್ರೀಲೀಲಾ, ರಶ್ಮಿಕಾ, ರಚಿತಾ ರಾಮ್, ರೇಷ್ಮಾ ನಾಣಯ್ಯ ಕಟೌಟ್ ಹಾಕಿದ್ದಾರೆ. ರೋಡಿ ಉದ್ದೇಶ ಮೇನ್ ರೀ. ರೋಡಿಂದ ಎಲ್ಲಾರು ಜನರ ಜಾಸ್ತಿ ಬಂದ್ ಫೋಟೋ ಹೊಡ್ಕೋದು, ಬರೀ ಗಾಯ ಬಾರಿ ಬಂದೈತ್ರಿ, ಇದಕ್ಕೆ ಏನ್ ಮಾಡ್ತೀರಿ ಅಂತೇಳಿ ಕೇಳಾಕ್ತಂತಲಿ ನಾವು ಗಡ್ಡೆ ಹಾಕೈತಿಲ್ಲ ಆಮೇಲೆ ಅನುಮಾನ ಸಂಬಂಧ ಮತ್ತೆ ಬೇಡಪ್ಪ ಜನರ ದೃಷ್ಟಿ ಒಂದ್ ಸ್ವಲ್ಪ ಅಲ್ಲೇ ನೋಡಿ ಹೋಕಾರು. ಹೀರೋಯಿನ್ಗಳ ಫೋಟೋ ನೋಡ್ರೆ ಹೀರೋಯಿನ್ಗಳ ಫೋಟೋ ಹಾಕ್ಯಾರ ನೋಡಿ, ಹೀರೋಯಿನ್ ಫೋಟೋ ಹಾಕ್ಯಾರ ಅಂತೇಳಿ ಜಾಸ್ತಿ ಅದ್ರ ಮ್ಯಾಗ ಡೈವರ್ಟ್ ಆಗಲಿ ಅಂತೇಳಿ ನಾವು ಹೀರೋಯಿನ್ಗಳ ಫೋಟೋ ಹಾಕಿವಿ ಸರ್. ಬೆಳೆ ರಕ್ಷಣೆಗಾಗಿ ಚಿತ್ರನಟಿಯರ ಫೋಟೋಗಳನ್ನೇ ಹೊಲದಲ್ಲಿ ನಿಲ್ಲಿಸಿರುವುದು ಈ ರೈತರ ಪ್ಲಾನ್ ಅಚ್ಚರಿ ತಂದಿದೆ. ಬಾಗಲಕೋಟದಿಂದ ಸಿದ್ದು, ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಕೆಟ್ಟ ಕಣ್ಣು ಬೀಳದಂತೆ ದೃಷ್ಟಿ ತೆಗೆಯೋದನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ರೈತ ತನ್ನ ಬೆಳೆಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಹೊಲದಲ್ಲಿ ಚಿತ್ರ ನಟಿಯರ ಫೋಟೋ ಹಾಕ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೊಲದಲ್ಲಿ ಕಿಲಕಿಲ ನಗುತ್ತಿರುವ ಚಿತ್ರನಟಿಯರು. ರಚಿತಾ, ರಶ್ಮಿಕಾ, ಶ್ರೀಲೀಲಾ ಫುಲ್ ಮಿಂಚಿಂಗ್. ಹೊಲಕ್ಕೆ ದೃಷ್ಟಿಯಾಗಬಾರದು ಅಂತ ರೈತನ ಮಾಸ್ಟರ್ ಪ್ಲಾನ್ ಇದು. ಹೀರೋಯಿನ್ಗಳ ಭಾವಚಿತ್ರದ ಕಟೌಟ್ ಹಾಕಿ ಕೆಟ್ಟ ದೃಷ್ಟಿಯಿಂದ ಕಾವಲು. ಬೆಳೆ ಬದಲಿಗೆ ಹೀರೋಯಿನ್ಗಳ ಫೋಟೋ ನೋಡ್ಕೊಂಡು ಓಡಾಡೋ ಜನ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ರೈತ ಸಹೋದರರು ಕಲರ್ಫುಲ್ ಪ್ರಯೋಗ ಮಾಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ರಕ್ಷಣೆಗೆ ಹೀರೋಯಿನ್ಗಳ ಫೋಟೋಗಳನ್ನ ಬಳಸಿಕೊಂಡಿದ್ದಾರೆ. ಪ್ರಯಾಣಿಕರು ಸಮೃದ್ಧವಾಗಿ ಬೆಳೆದ ಕ್ಯಾಬೇಜ್ ಬೆಳೆ ನೋಡೋದು, ಫೋಟೋ ಹೊಡೆಯೋದು ಮಾಡ್ತಿದ್ರಂತೆ. ಒಂದು ಹೊಲ್ದಾಗ ಬೆಳೆದು ಸರ್. ಈಗ ನಮ್ಗೆ ಅದು ಭಾಳ ಚಲೋ ಆಗಿತ್ತು ಸರ್. ಒಂದು 2 ಎಕರೆ ಇತ್ತು ಸರ್. ಅದು ಕಡಿಮೆ ಒಂದು ಇಟ್ಟಕಳ ಅದು 4 ಲಕ್ಷ ಉತ್ಪನ್ನ ಮಾಡಿ ಸರ್. ನಮ್ಗೆಲ್ಲ ಒಳ್ಳೆ ಚಲೋ ಮಾಡಿತೀರ ಅದು. ಅದನ್ನ ನೋಡ್ಕೊಂಡು ಇಲ್ಲಿ ಈ ಸರಿ ಈ ತೋಟದಾಗ ಹಾಕ್ಬೇಕಂತೇಳಿ ಈಗ ಹಾಕಿವ್ರಿ ಸರ್. ಈಗ ಹಿಂಗಾಗಿ ಇದು ಭಾಳ ಚಲೋ ಬಂದಿತ್ತು. ಮಂದಿ ಏನಾಕತ್ರು ಬೇಗ ಅವ್ರು ಎಲ್ಲರೂ ಹಾಕ್ರಿ, ನೆದರ್ಗೊಂಬೆ ಹಾಕ್ರಿ ಏನಾಕತ್ರಿ ಮಂದಿನೂರಿ. ಮತ್ತು ಏನಕ್ಕೆ ಮಂದಿ ಹಿಂಗೆ ಅನ್ನಕತ್ರು. ನಾವು ಏನು ಮಾಡಿದ್ವಿ, ಅದು ನೋಡಿ ಅದು ನೆನಪಾತ್ರಿ ನನಗೆ. ಹಿಂಗೆ ಮತ್ತು ಫೋಟೋ ಹಾಕಿ ನಾವು ಹಾಕಿರ ಏನು ಸ್ವಲ್ಪ ಅದ್ರ ಮ್ಯಾಗ ಎದ್ರ ಹೋಗೈತಿ, ಬೆಳೆ ಮ್ಯಾಗ ಎದ್ರ ಹೋಗಂಗಿಲ್ಲ ಅಂತೇಳಿ ಅದ ಉದ್ದೇಶಕ್ಕಾಗಿ ಇದನ್ನ ಇವು ಹೀರೋಯಿನ್ ಫೋಟೋಗಳು ಹಾಕಿವಿ ಸರ್. ಕ್ಯಾಬೇಜ್ ಕಣ್ಣು ಕುಕ್ಕುವ ಹಾಗೆ ಬೆಳೆದಿದೆ. ಈ ಹಿಂದೆ ಇದೇ ಜಾಗದಲ್ಲಿ ಕಲ್ಲಂಗಡಿ ಬೆಳೆದಿದ್ರಂತೆ. ಕಲ್ಲಂಗಡಿ ತುಂಬಾ ಚೆನ್ನಾಗಿ ಬೆಳೆದಿತ್ತಂತೆ. ಆಗ
ದಾರಿ ಹೋಕರು ಹೊಲಕ್ಕೆ ಬಂದು ಕೆಟ್ಟ ದೃಷ್ಟಿ ಬಿಟ್ಟ ಕಾರಣ ಕಲ್ಲಂಗಡಿ ನಂತರ ಸರಿಯಾಗಿ ಬೆಳೆಯದೆ ನಷ್ಟ ಅನುಭವಿಸಿದ್ದಾರೆ. ಹೀಗಾಗಿ ಶ್ರೀಲೀಲಾ, ರಶ್ಮಿಕಾ, ರಚಿತಾ ರಾಮ್, ರೇಷ್ಮಾ ನಾಣಯ್ಯ ಕಟೌಟ್ ಹಾಕಿದ್ದಾರೆ. ರೋಡಿ ಉದ್ದೇಶ ಮೇನ್ ರೀ. ರೋಡಿಂದ ಎಲ್ಲಾರು ಜನರ ಜಾಸ್ತಿ ಬಂದ್ ಫೋಟೋ ಹೊಡ್ಕೋದು, ಬರೀ ಗಾಯ ಬಾರಿ ಬಂದತ್ರಿ, ಇದಕ್ಕೆ ಏನ್ ಮಾಡ್ತೀರಿ ಅಂತೇಳಿ ಕೇಳಾಕ್ತಂತ್ಲಿ ನಾವು ಗಡ್ಡೆ ಹಾಕತ್ತಿಲ್ಲ. ಆಮೇಲೆ ಅನುಮಾನ ಸಂಬಂಧ ಮತ್ತೆ ಬೇಡಪ್ಪ ಜನರ ದೃಷ್ಟಿ ಒಂದ್ ಸ್ವಲ್ಪ ಅಲ್ಲೇ ನೋಡಿ ಹೋಕಾರು. ಹೀರೋಯಿನ್ಗಳು ಫೋಟೋ ನೋಡ್ರೆ ಹೀರೋಯಿನ್ಗಳು ಫೋಟೋ ಹಾಕ್ಯಾರ ನೋಡಿ, ಹೀರೋಯಿನ್ ಫೋಟೋ ಹಾಕ್ಯಾರ ಅಂತೇಳಿ ಜಾಸ್ತಿ ಅದ್ರ ಮ್ಯಾಗ ಡೈವರ್ಟ್ ಆಗಲಿ ಅಂತೇಳಿ ನಾವು ಹೀರೋಯಿನ್ಗಳು ಫೋಟೋ ಹಾಕಿದ್ವಿ ಸರ್. ಬೆಳೆ ರಕ್ಷಣೆಗಾಗಿ ಚಿತ್ರನಟಿಯರ ಫೋಟೋಗಳನ್ನೇ ಹೊಲದಲ್ಲಿ ನಿಲ್ಲಿಸಿರುವುದು ಈ ರೈತರ ಪ್ಲಾನ್ ಅಚ್ಚರಿ ತಂದಿದೆ. ಬಾಗಲಕೋಟದಿಂದ ಸಿದ್ದು, ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಕೆಟ್ಟ ಕಣ್ಣು ಬೀಳದಂತೆ ದೃಷ್ಟಿ ತೆಗೆಯೋದನ್ನ ನಾವು ನೋಡಿದ್ದೇವೆ. ಆದ್ರೆ ಇಲ್ಲೊಬ್ಬ ರೈತ ತನ್ನ ಬೆಳೆಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಹೊಲದಲ್ಲಿ ಚಿತ್ರ ನಟಿಯರ ಫೋಟೋ ಹಾಕ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೊಲದಲ್ಲಿ ಕಿಲಕಿಲ ನಗುತ್ತಿರುವ ಚಿತ್ರನಟಿಯರು. ರಚಿತಾ, ರಶ್ಮಿಕಾ, ಶ್ರೀಲೀಲಾ ಫುಲ್ ಮಿಂಚಿಂಗ್. ಹೊಲಕ್ಕೆ ದೃಷ್ಟಿಯಾಗಬಾರದು ಅಂತ ರೈತನ ಮಾಸ್ಟರ್ ಪ್ಲಾನ್ ಇದು. ಹೀರೋಯಿನ್ಗಳ ಭಾವಚಿತ್ರದ ಕಟೌಟ್ ಹಾಕಿ ಕೆಟ್ಟ ದೃಷ್ಟಿಯಿಂದ ಕಾವಲು. ಬೆಳೆ ಬದಲಿಗೆ ಹೀರೋಯಿನ್ಗಳ ಫೋಟೋ ನೋಡ್ಕೊಂಡು ಓಡಾಡೋ ಜನ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ರೈತ ಸಹೋದರರು ಕಲರ್ಫುಲ್ ಪ್ರಯೋಗ ಮಾಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ರಕ್ಷಣೆಗೆ ಹೀರೋಯಿನ್ಗಳ ಫೋಟೋಗಳನ್ನ ಬಳಸಿಕೊಂಡಿದ್ದಾರೆ. ಪ್ರಯಾಣಿಕರು ಸಮೃದ್ಧವಾಗಿ ಬೆಳೆದ ಕ್ಯಾಬೇಜ್ ಬೆಳೆ ನೋಡೋದು, ಫೋಟೋ ಹೊಡೆಯೋದು ಮಾಡ್ತಿದ್ರಂತೆ. ಒಂದು ಹೊಲ್ದಾಗ ಬೆಳೆದು ಸರ್. ಈಗೆಲ್ಲ ನಮಗೆ ಅದು ಭಾಳ ಚಲೋ ಆಗೈತೆ ಸರ್. ಒಂದು 2 ಎಕರೆ ಇತ್ತು ಸರ್. ಅದು ಕಡಿಮೆ ಒಂದು ಇಟ್ಟಕಳ ಅದು 4 ಲಕ್ಷ ಉತ್ಪನ್ನ ಮಾಡಿ ಸರ್. ನಮ್ಗೆಲ್ಲ ಒಳ್ಳೆ ಚಲೋ ಮಾಡೈತಿರ ಅದನ್ನ ನೋಡ್ಕೊಂಡು ಇಲ್ಲಿ ಈ ಸರಿ ಈ ತೋಟದಾಗ ಹಾಕ್ಬೇಕಂತೇಳಿ ಈಗ ಹಾಕಿವ್ರಿ ಸರ್. ಈಗ ಹಿಂಗಾಗಿ ಇದು ಭಾಳ ಚಲೋ ಬಂದೈತಿ. ಮಂದಿ ಏನಾಕತ್ರು ಬೇಗ ಅವ್ರು ಎಲ್ಲರೂ ಹಾಕ್ರಿ, ನೆದರ್ಗೊಂಬೆ ಹಾಕ್ರಿ ಏನಾಕತ್ರಿ ಮಂದಿನೂ ರೀ. ಮತ್ತು ಏನಕ್ಕೆ ಮಂದಿ ಹಿಂಗೆ ಅನ್ನಕತ್ರು. ನಾವು ಏನು ಮಾಡಿದ್ವಿ ಅದು ನೋಡಿ ಅದು ನೆನಪಾತ್ರಿ ನನಗೆ. ಹಿಂಗೆ ಮತ್ತು ಫೋಟೋ ಹಾಕಿ ನಾವು ಹಾಕಿರ ಏನು ಸ್ವಲ್ಪ ಅದ್ರ ಮ್ಯಾಗ ಎದ್ರ ಹೋಗೈತಿ, ಬೆಳೆ ಮ್ಯಾಗ ಎದ್ರ ಹೋಗಂಗಿಲ್ಲ ಅಂತೇಳಿ ಅದ ಉದ್ದೇಶಕ್ಕಾಗಿ ಇದನ್ನ ಇವು ಹೀರೋಯಿನ್ ಫೋಟೋಗಳು ಹಾಕಿವಿ ಸರ್. ಕ್ಯಾಬೇಜ್ ಕಣ್ಣು ಕುಕ್ಕುವ ಹಾಗೆ ಬೆಳೆದಿದೆ. ಈ ಹಿಂದೆ ಇದೇ ಜಾಗದಲ್ಲಿ ಕಲ್ಲಂಗಡಿ ಬೆಳೆದಿದ್ರಂತೆ. ಕಲ್ಲಂಗಡಿ ತುಂಬಾ ಚೆನ್ನಾಗಿ ಬೆಳೆದಿತ್ತಂತೆ. ಆಗ ದಾರಿ ಹೋಕರು ಹೊಲಕ್ಕೆ ಬಂದು ಕೆಟ್ಟ ದೃಷ್ಟಿ ಬಿಟ್ಟ ಕಾರಣ ಕಲ್ಲಂಗಡಿ ನಂತರ ಸರಿಯಾಗಿ ಬೆಳೆಯದೆ ನಷ್ಟ ಅನುಭವಿಸಿದ್ದಾರೆ. ಹೀಗಾಗಿ ಶ್ರೀಲೀಲಾ, ರಶ್ಮಿಕಾ, ರಚಿತಾ ರಾಮ್, ರೇಷ್ಮಾ ನಾಣಯ್ಯ ಕಟೌಟ್ ಹಾಕಿದ್ದಾರೆ. ರೋಡಿ ಉದ್ದೇಶ ಮೇನ್ ರೀ. ರೋಡಿಂದ ಎಲ್ಲಾರು ಜನರ ಜಾಸ್ತಿ ಬಂದ್ ಫೋಟೋ ಹೊಡ್ಕೋದು, ಬರೀ ಗಾಯ ಬಾರಿ ಬಂದತ್ರಿ, ಇದಕ್ಕೆ ಏನ್ ಮಾಡ್ತೀರಿ ಅಂತೇಳಿ ಕೇಳಾಕ್ತಂತ್ಲಿ ನಾವು ಗಡ್ಡೆ ಹಾಕತ್ತಿಲ್ಲ. ಆಮೇಲೆ ಅನುಮಾನ ಸಂಬಂಧ ಮತ್ತೆ ಬೇಡಪ್ಪ ಜನರ ದೃಷ್ಟಿ ಒಂದ್ ಸ್ವಲ್ಪ ಅಲ್ಲೇ ನೋಡಿ ಹೋಕಾರು. ಹೀರೋಯಿನ್ಗಳು ಫೋಟೋ ನೋಡ್ರೆ ಹೀರೋಯಿನ್ಗಳು ಫೋಟೋ ಹಾಕ್ಯಾರ ನೋಡಿ, ಹೀರೋಯಿನ್ ಫೋಟೋ ಹಾಕ್ಯಾರ ಅಂತೇಳಿ ಜಾಸ್ತಿ ಅದ್ರ ಮ್ಯಾಗ ಡೈವರ್ಟ್ ಆಗಲಿ ಅಂತೇಳಿ ನಾವು ಹೀರೋಯಿನ್ಗಳು ಫೋಟೋ ಹಾಕಿದ್ವಿ ಸರ್. ಬೆಳೆ ರಕ್ಷಣೆಗಾಗಿ ಚಿತ್ರನಟಿಯರ ಫೋಟೋಗಳನ್ನೇ ಹೊಲದಲ್ಲಿ ನಿಲ್ಲಿಸಿರುವುದು ಈ ರೈತರ ಪ್ಲಾನ್ ಅಚ್ಚರಿ ತಂದಿದೆ. ಬಾಗಲಕೋಟದಿಂದ ಸಿದ್ದು, ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.